ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT 24x7 ನ್ಯೂಸ್ ಕನ್ನಡ ವಾಹಿನಿ. ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ. ಇವತ್ತು ಅರಬಾವಿ ಮತಕ್ಷೇತ್ರದ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ 50,000ಕ್ಕಿಂತ ಹೆಚ್ಚಿನ ಒಂದು ರೈತರನ್ನು ಕೂಡಿಸಿಕೊಂಡು ಬೃಹತ್ ಪ್ರತಿಭಟನೆ ಇಡ್ತಾ ಇದೆ. ಇದು ಇವತ್ತಿನ ಪ್ರತಿಭಟನೆ ಅಲ್ಲ, ಕಳೆದ 4 ದಿನಗಳಿಂದ ಸತತ ಒಂದು 50,000ಕ್ಕಿಂತ ಹೆಚ್ಚಿನ ರೈತರು ಕೂಡಿಕೊಂಡು ಪ್ರತಿಭಟನೆಯನ್ನ ಮಾಡಿಸ್ತಾ ಇದ್ರು ಸಹಿತ ಈ ಭಾಗದ ಶಾಸಕರು, ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರೂ ಕೂಡ ಇತ್ತ ಕಡೆ ಸುಳ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರ ಒಡೆತನದಲ್ಲೇ ಸಕ್ಕರೆ ಕಾರ್ಖಾನೆಗಳಿದ್ದು ಇಲ್ಲಿ ಏನಾದ್ರು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿ ಪಟ್ಟಿದ್ದಾದ್ರೆ ರೈತರಿಗೆ ಕೇಳ್ತಕ್ಕಂಥ ಬೆಲೆಯನ್ನು ನಾವು ಕೊಡಬೇಕಾಗ್ತದೆ ಒಂದು ಉದ್ದೇಶದಿಂದ ಇವತ್ತಿನ ಉಸ್ತುವಾರಿ ಸಚಿವರು ಅರಬಾವಿ ಕ್ಷೇತ್ರದ MLA ಬರ್ತಾ ಇಲ್ಲ. ನಾ ಅರಬಾವಿ ಕ್ಷೇತ್ರದ MLA ಅವರಿಗೆ ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ. ಯಾವುದಾದ್ರೂ ಒಂದು ವಿಷಯ ಬಂದ್ರೆ, ಯಾವುದಾದ್ರೂ ಒಂದು ಚುನಾವಣೆ ಬಂದ್ರೆ ಅದ್ರೊಳಗೆ ಎಲ್ಲರಿಗಿಂತ ಮುಂಚಿತವಾಗಿ ತಾವು ಬಂದು ನಿಂತು ನಾ ಇಷ್ಟು ಸೀಟ್ ಗೆಲ್ತೀನಿ, ಇಂಥವ್ರನ್ನ ಅಧ್ಯಕ್ಷ ಮಾಡ್ತೀನಿ, ಈ ಗಾಡಿ ಮ್ಯಾಗ ಖರ್ಚು ಹಾಕ್ತೀನಿ ಅಂತೇಳಿ ಬಹಿರಂಗ ಹೇಳ್ತೀರಿ. ನಿಮಗೆ ಏನಾದ್ರು ರೈತರ ಮ್ಯಾಗ ಕಾಳಜಿ ಇದ್ರೆ, ರೈತರ ಹಿತಾಸಕ್ತಿ ಕಾಯೋರಿದ್ರೆ ನಿಜವಾಗ್ಲೂ ನೀವು ಅರಬಾವಿ ಕ್ಷೇತ್ರ ಶಾಸಕರು ನಿಜವಾಗ್ಲೂ ಆಗಿದ್ರೆ ಇವತ್ತಿನ ಗುರ್ಲಾಪುರ ಗ್ರಾಮಕ್ಕೆ ಬಂದ ನನ್ನ ಘಟಪೂರ್ವ ಸಕ್ಕರೆ ಫ್ಯಾಕ್ಟರಿಯಿಂದ 3,500 ರೂಪಾಯಿ ಕೊಡ್ತೀನಿ ಅಂತೇಳಿ ಇದ ಗುರ್ಲಾಪುರ IBಮ್ಯಾಗ ಬಂದು ಹೋಗ್ರಿ, ನಿಮ್ಮ ತಾಕತ್ತು ಗೊತ್ತಾಗ್ತದ. ಅದನ್ನ ಬಿಟ್ಟ ಸಂಬಂಧ ಇಲ್ಲದ ತಾಲೂಕಿಗೆ ಹೋಗಿ ನನ್ನ ಆಸ್ತಿ ಮಾರಿ ರೈತರಿಗೆ ನಾ ಇಲ್ಲಿ ಅನುಕೂಲ ಮಾಡಿ ಕೊಡ್ತಾ ಹೇಳ್ತಾರಲ್ಲ, ಅದ ನಿಮ್ಮ ಆಸ್ತಿ ಮಾರಿ ಇಲ್ಲಿ ಅರಬಾವಿ ಕ್ಷೇತ್ರದ ಮೂಡಲಗಿ ತಾಲೂಕಿನ ಜನರಿಗೆ ಮಾಡ್ಲಾ ಸಹಾಯ ಸಹಕಾರ. 3,500 ಕೇಳ್ತಾರೋ 4,000 ಕೊಡ್ರಿ, ನಿಮ್ಮ ಆಸ್ತಿ ಮಾರಿ ಕೊಡ್ರಿ, ರೈತರಿಗೆ ಅನುಕೂಲ ಆಗಲಿ. ಅದನ್ನ ಇದು ಎಲ್ಲ ಡಾಂಬಿಕ ಮಾತು ಬಿಟ್ಟ ನಿಮ್ಮ ಕ್ಷೇತ್ರದ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದ 50,000ಕ್ಕಿಂತ ಹೆಚ್ಚಿನ ರೈತರು ಪ್ರತಿಭಟನೆ ಮಾಡ್ತಾರೋ. ಕಳೆದ 4 ದಿನ ಆದ್ರೂ ಸಹಿತ ನೀವು ಒಂದು ಕ್ಷೇತ್ರದಲ್ಲಿ ಕಾಲಿಟ್ಟಿಲ್ಲ ಅಂದ್ರೆ ನಿಮ್ಮ ನೈತಿಕತೆ ಬದ್ಧತೆ ಈ ಕ್ಷೇತ್ರದ ಜನರಿಗೆ ಗೊತ್ತಾಗ್ತದ. ಅದೇ ರೀತಿಯಾಗಿ ಉಸ್ತುವಾರಿ ಸಚಿವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಬೆಳಗಾವಿ ಜಿಲ್ಲಾದಾಗ ನಿಮ್ಮೂನು 2 ಕಾರ್ಖಾನೆ ಅದಾವ. ಉಸ್ತುವಾರಿ ಸಚಿವರಿಗೆ ಮತ್ತೇನೋ ಬೇರೆ ಹೆಚ್ಚಿನ ಕನಸು ಕಾಣತ್ತೀರಿ, ನಾ ಅದಾಗಬೇಕು ಇದಾಗಬೇಕಂತೇಳಿ ಮತ್ತೆ ನಿಮ್ಮ ಒಂದು ಫ್ಯಾಕ್ಟರಿ ಸ್ಲೋಗನ್ ಹಾಕ್ತೀರಿ, ರೈತರೊಂದಿಗೆ ನಾವು ಬೆಳೆಯುತ್ತೇಳಿ. ನೀವೇನು ರೈತರೊಂದಿಗೆ ಬೆಳೆಯಲ್ಲ, ರೈತರನ್ನು ತುಳಿದು ಬೆಳೆಯುತ್ತೀರಿ ನೀವು. ಅದನ್ನು ವಿಚಾರ ಮಾಡಬೇಕು. ಈ ಒಂದು ಕ್ಷೇತ್ರದ ಶಾಸಕರು ಹಾಗೂ ಉಸ್ತುವಾರಿ ಮಂತ್ರಿ, ಇನ್ನೊಬ್ಬರು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್, ನೀವೇನು ಕಮ್ಮಿ ಇಲ್ರಿ. ಶರಗೋಟಿ ಕಿಶನ್ದಾಗ ಇಲ್ಲಿ ಓಟ್ ಹಾಕ್ಸ್ಕೊಂಡ್ರಿ, MP ಇಲೆಕ್ಷನ್ದಾಗ ಓಟ್ ತೊಂದ್ರಿ, MLC ಇಲೆಕ್ಷನ್ದಾಗ ಓಟ್ ತೊಂದ್ರಿ. ಮಾನ್ಯ DCC ಒಳಗೆ ಏನ್ ಮಾಡ್ರಿ ಎಲ್ಲಾರು ನೋಡ್ಯಾರ. ರಾಜಕೀಯ ಮಾಡೋದು ಬಿಡ್ರಿ. ಏನು ಪ್ರತಿಭಟನೆ ಮಾಡತ್ತಾರ ರೈತರ ಆ ಒಂದು ಸ್ಥಳಕ್ಕೆ ಬರ್ರಿ. ನಿಮ್ಮದೇ ಸ್ವಂತ ಫ್ಯಾಕ್ಟರಿ ಐತ, ನಿಮ್ಮ ಸಹೋದರ ಒಬ್ಬರು ನಮ್ಮ ಮೊನ್ನೆ ರಾಣಿ ಶುಗರ್ ಸಹಿತ ಅಧ್ಯಕ್ಷ ಆಗ್ಯಾರ. ನೀವು ಬಂದ್ ಸಹಿತ ರೈತರು ಏನು ಕೇಳ್ತಾರ 3,500 ರೂಪಾಯಿ ರೇಟ್ ಕೊಡ್ರಿ. ಏನ್ ನಿಮ್ಮ ಬಿಡಿಯೋದು ಕೇಳ್ತಿಲ್ಲ. ರೈತರು 15 ತಿಂಗಳು ಬೆಳೆದು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಲೆಗೆ ಯೋಗ್ಯ ಬೆಲೆ ಕೊಟ್ರ ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬದೊಂದಿಗೆ ಉತ್ತಮ ಜೀವನ ನಡೆಸ್ತೀವಿ, ನಮಗೂ ಒಳ್ಳೆಯ ಸಹಕಾರ ಕೊಡ್ರಿ ಅಂತೇಳಿ ರೈತರು ಕೇಳ್ತಾರ. ಅದ ಮಹಾರಾಷ್ಟ್ರದಾಗ 3,500 ರೂಪಾಯಿ ಕೊಟ್ಟು ಕಬ್ಬು ಒಯ್ಯತ್ತಾರ. ನಿಮಗೆ ಕೊಟ್ಟು ಒಯ್ಯಕ್ ಆಗ್ತಾ ಇಲ್ಲ ಅಂದ್ರೆ ಏನು ಉದ್ದೇಶ? ಯಾಕ ಈ ಜಿಲ್ಲಾ ರೈತರು ಉದ್ಧಾರ ಆಗಬಾರ್ದು ಅನ್ನೋ ಒಂದು ಹಠ ಐತೆ ನಿಮಗೆ. ಅದಕ್ಕೋಸ್ಕರ ಒಂದು ವಿನಂತಿ ಮಾಡ್ತೀನಿ. ಬೆಳಗಾವಿ ಜಿಲ್ಲಾದಾಗ ಏನು 28-29 ಕಾರ್ಖಾನೆ ಅದಾವ. ಎಲ್ಲಾ ಕಾರ್ಖಾನೆಗಳು ಇವತ್ತಿಂದ ಏನಪ್ಪಾ ಅಂದ್ರ MLA ಅವರು ಶಾಸಕರ ಕಾರ್ಖಾನೆಗಳದಾವ, ಸಚಿವರ ಕಾರ್ಖಾನೆಗಳದಾವ. ಇವರ ಮಂಡತನ ಬಿಡಬೇಕು. ನೀವು ಬಂದು ಇಲ್ಲಿ ರೇಟ್ ಘೋಷಣೆ ಮಾಡಬೇಕು. ಬಿಡದೆ ಹೋದಲ್ಲಿ ಬರುವ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲಾದಾಗ ಯಾರ್ಯಾರು ಫ್ಯಾಕ್ಟರಿ ಮಾಲಕರದ್ರಿ ಅಡ್ಡಾಡೋ ಕಠಿಣ ಆಗ್ತದ. ಪ್ರತಿಯೊಂದು ನಿಮ್ಮ ಕ್ಷೇತ್ರದಾಗ ರೈತರದಾರ, ರೈತರಿಗೆ ಜಾಗೃತ ಆಗತ್ತಾರ. ನೀವು ಇದ ಮಂಡತನ ಏನಾರು ಬೆಳೆಸಿದ್ದಾದ್ರೆ ನಿಮಗೆ ಬರುವ ದಿನಮಾನಗಳಲ್ಲಿ ನಿಮ್ಮ ಕಾರ್ ಹಿಡಿ ಕಲ್ಲು ಹೆಟ್ಟುವಂತ ಪ್ರಯತ್ನ ನೀಡ್ತಾ ಹುಷಾರಾಗಿರ್ಬೇಕು. ಜಿಲ್ಲಾ ಉಸ್ತುವಾರಿ ಮೊದಲಿಂದ ತಿಳ್ಕೋಬೇಕು. ಎಲ್ಲ ಈಗ ಇವತ್ತು ಗೋಕಾಕದಾಗ ಇದ್ರಿ, ಬೆಳಗಿನ ಜಾವ ಹೋಗ್ಯಾರಿ ಅಲ್ಲಿ ಎಲ್ಲಿ ಯೋಗಿ ಕೊಲಕ ವಾಯುವಿಹಾರ ಅಂತೇಳಿ ಆ ಲೋಪ ನಿನ್ನ ಜಿಲ್ಲಾ ಉಸ್ತುವಾರಿ ಇದ್ದ ಕ್ಷೇತ್ರದಾಗ ರೈತರ 50,000ಕ್ಕಿಂತ ಹೆಚ್ಚಿನ ದಿನ ಆತ 4 ದಿನ ಆತ ಗೊತ್ತು ಹೊಯ್ಕೊಳತ್ತಾರ. ಬಂದು ನಮಗೆ ಬಿಲ್ ಫೈನಲ್ ಮಾಡಪ್ಪ ಮಂತ್ರಿ ಅಂತೇಳಿ ಅದನ್ನ ಬಿಟ್ಟು ಕಿಸಿಂದ ವಾಯುವಿಹಾರ ಆ ವಿಹಾರ ರೈತರ ಕಷ್ಟ ನಿಮ್ಮ IB ಒಳಗೆ ನಿಮ್ಮ ಮನ್ಯಾಗ ಕುತ್ಕೊಂಡ ರೈತರ ಸಂಕಷ್ಟ ಪರಿಹಾರ ಮಾಡ್ತೈತಿ. ಅಲ್ಲಿ ಕೂತ ಮಾಡೋದೈತೆ ಬಾ ಇಲ್ಲಿ ವೇದಿಕೆ ಹತ್ತ. ಇಲ್ಲಿ ವೇದಿಕೆ ಹಚ್ಕಿಸಿಂದ ರೈತರ ಸಮಸ್ಯೆ ಏನೈತಿ ಕೇಳು. ನೀನು ಉಸ್ತುವಾರಿ ಮಂತ್ರಿಯಾಗಿ 3,500 ರೂಪಾಯಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿ ಹೋಗ. ರೈತರು ನಿನ್ನ ಹೆಚ್ಚು ಕೊಂಡಾಡ್ತಾರ. ಅದನ್ನ ಬಿಟ್ಟ ಈ ಚಿಲ್ಲರ ರಾಜಕೀಯ ಮಾಡೋದು ಬಿಟ್ಟು ಕಿಸಿಂದ ರೈತರ ಹಿತ ಕಾಪಾಡಿ. ಬೆಳಗಾವಿ ಜಿಲ್ಲಾದಾಗ ಎಷ್ಟು ಮಂತ್ರಿಗಳದಾರಿ, ಎಷ್ಟು ಜನ MLA ಗಳದಾರಿ, ಎಲ್ಲಾರು ನಿಮ್ಮದಾವ. ದಯವಿಟ್ಟು ಒಂದು ಹೇಳಕ್ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸರ್ಕಾರ ಐತೆ, ರೈತರಿಂದ ನಿಮ್ಮ ಸರ್ಕಾರ ಬಂದೈತೆ. ನಾನು ಒಬ್ಬ ಕಾರ್ಯಕರ್ತ ಇರಬಹುದು, ಆದ್ರೆ ಹೇಳಕತ್ತೀನಿ, ದಯವಿಟ್ಟು ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. 4 ದಿನ ಶಾಂತ ರೀತಿಯಿಂದ ಹೋರಾಟ ನಡೆದೈತೆ. ಅಕಸ್ಮಾತ್ ರೈತರು ಒಂದ ಕರೆ ಕೊಟ್ರ ನಿಮ್ಮ ಸರ್ಕಾರ ಉಳಿದಿಲ್ಲ. ಅದನ್ನ ವಿಚಾರ ಮಾಡ್ರಿ. ಬೆಳಗಾವಿ ಜಿಲ್ಲಾದಾಗ ಏನ್ ಆಕೈತಿ ಎಲ್ಲ ಗೊತ್ತೈತಿ. ಬೆಳಗಾವಿ ಜಿಲ್ಲಾ ರೈತರ ತಲೆ ಕೆಟ್ರ ಏನ್ ಮಾಡಕ್ಕೂ ಸಿದ್ಧರಾದಾರ. ದಯವಿಟ್ಟು ರೈತರ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ದಯವಿಟ್ಟು ನೀವು ಗೋಕಾಕದಾಗಿನ ಸಭೆ ಸಮಾರಂಭ ಬಂದ್ ಮಾಡಿ ಇವತ್ತು ಗುರ್ಲಾಪುರಕ್ಕೆ ಬಂದು ರೇಟ್ ಫೈನಲ್ ಮಾಡ್ರಿ. ಅಕಸ್ಮಾತ್ ಇವತ್ತೇನಾರು ನೀವು ರೇಟ್ ಬಂದು ಫೈನಲ್ ಮಾಡ್ಲ ಅಂದ್ರ ನಾಳೆ ರೈತ ಸಂಘಕ್ಕೆ ಏನ ಕರೆ ಕೊಡ್ತಾರ. ಬೆಳಗಾವಿ ಜಿಲ್ಲಾ, ಬಿಜಾಪುರ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ ರೈತರೆಲ್ಲ ಒಕ್ಕಟ್ಟದಾರು. ನಾಳೆ ನಿಮ್ಮ ಶುಗರ್ ಫ್ಯಾಕ್ಟರಿಗಳು, ನಿಮ್ಮ ಮನೆಗಳು ಉಳಿದು ಕಠಿಣ ಆಗ್ತದ.
ದಯವಿಟ್ಟು ಇವತ್ತ ಜಿಲ್ಲಾಧಿಕಾರಿಗಳು ಕರ್ಕೊಂಡ್ಬಂದ್ ಅವ್ರ ಮಧ್ಯಸ್ಥಿಕೆ ಒಳಗ ಏನು ನಮ್ಮ ರೈತರು ಒಂದು ಬೆಲೆ ಕೇಳತ್ತಾರೋ ಆ 3,500 ರೂಪಾಯಿ ಕೊಟ್ಟ ಸುಗಮವಾಗಿ ಹೋಗ್ಬೇಕು. ಇಲ್ಲಾಂದ್ರೆ ಬರತಕ್ಕಂತ ಅಧಿವೇಶನ ಒಳಗ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನಿಮ್ಮ ಅಧಿವೇಶನ ಯಾವುದೇ ಕಾರಣಕ್ಕೆ ನಡೆಯುದಿಲ್ಲ. ಅದಕ್ಕೋಸ್ಕರ ನಾ ವಿನಂತಿ ಮಾಡ್ತಾ ಇದ್ದೀನಿ. ಅರಮಾವಿ ಕ್ಷೇತ್ರದ MLA ಅವರ ಒಂದು ಪಾಯ್ಖಾನೆಗೆ ಉದ್ಘಾಟನೆಗೆ ಬರ್ತಾರೆ, ಒಂದು ಗಟರ ಉದ್ಘಾಟನೆಗೆ ಬರ್ತಾರೆ. ಕಳೆದ 4 ದಿನ ಆಯ್ತು ನಿಮ್ಮ ಕ್ಷೇತ್ರದಾಗ 50,000ಕ್ಕಿಂತ ಹೆಚ್ಚಿನ ರೈತರು ಪ್ರತಿಭಟನೆ ಮಾಡ್ತಾರ. ಎಲ್ಲಿ ಅಡಿಗೆರಿ ಬರ್ರಿ ಹೋಟೆಲ್ದಾಗ ಕೂತ ಅಲ್ಲಿ ಕೂತ ಬಹುಶಃ ಇನ್ನೊಂದು ಯಾವ ಚುನಾವಣೆ ಐತಿ ವಿಚಾರ ಮಾಡಾಕ್ತಾರೇನ? ಯಾವ ಜಿಲ್ಲಾದಾಗ ಚುನಾವಣೆ ಐತಿ, ಯಾರು ನಿಲ್ಲಿಸಬೇಕು, ಯಾರನ್ನ ಯಾಕಡೆ ಕಿಡ್ನಾಪ್ ಮಾಡಿಸ್ಬೇಕು ಅನ್ನೋ ವಿಚಾರದಾಗ ಇದ್ರೇನ? ಅಲ್ಲ, ಹುಕ್ಕೇರಿಗೆ ಹೋಗಿ ಇಲೆಕ್ಷನ್ ಮಾಡಕ್ಕೆ ನಿಮಗೆ ಸಮಯಾವಕಾಶ ಅದ. ಬೆಳಗಾವಿ DCC ಬ್ಯಾಂಕ್ ಇಲೆಕ್ಷನ್ ಮಾಡಕ್ಕೆ ನಿಮಗೆ ಅವಕಾಶ ಅದ. ರೈತರು 4 ದಿನ ಹೋರಾಟ ಮಾಡತ್ತಾರೋ ಅವ್ರ ಅನುಮತನ ಕೇಳಕ್ಕೆ ನಿಮಗೆ ಅವಕಾಶ ಇಲ್ಲ. ಇದನ್ನೆಲ್ಲ ಬಿಡಬೇಕು. ಏನೇನು ಮಾಡಿಸೋದಿಲ್ಲ ನೀವು. ಯಾರು ನಿಮ್ಮ ವಿರೋಧ ಮಾತಾಡ್ತಾರೋ ಅವ್ರ ಮ್ಯಾಗ ಒಂದು ಕೇಸ್ ಹಾಕ್ಸ್ಬೋದು, ಹಾದ್ಯಾಗ ಹೊಂಟ್ರೆ ಟ್ರಕ್ ಹಾಯಿಸ್ಕೊಳ್ಬಹುದು ಅಷ್ಟೇ. ಅದ್ ಬಿಟ್ರೆ ನಿಮ್ಮ ಕಡೆ ಏನೂ ನಿಗೋದಿಲ್ಲ. ರೈತರ ಹಿತಕ್ಕೆ ಬದ್ದಾಗ್ರೆ ಇಂಥ ಎಲ್ಲ ಚಿಲ್ಲರ್ ಕೆಲಸ ಬಿಡ್ರಿ. ಅವ್ರು ಇನ್ನೊಬ್ರಿಗೆ ಕೆಟ್ಟ ಕೇಸ್ ಮಾಡಿಸ್ನಿ, ಅದನ್ನ ಕೇಸ್ ಮಾಡಿಸ್ನಿ, ರೈತರೆಲ್ಲ ಒಕ್ಕಡ್ದಾರ. ನಿಮ್ ಕೇಸ್ ಏನೂ ಆಗೋದಿಲ್ಲ. ನಿಮ್ ಅಧಿಕಾರ ತಂದ್ರೆ ರೈತರನ್ನ ಚಪ್ಪಲ್ ತಾಳ್ಗಿಡ್ರಿ, ಬಿಡ್ರಿ. ಅದನ್ನ ರೈತರಿಗೆ ಹಿತ ಕಾಪಾಡ್ರಿ. ಇವತ್ತೇನು ನಮ್ಮ ರೈತರು ಕೇಳಕತ್ತಾರಲ್ಲ 3,500 ರೂಪಾಯಿ, ಅದನ್ನ ಒಬ್ಬರಲ್ಲ ಬೆಳಗಾವಿ ಜಿಲ್ಲಾದಾಗ ಎಷ್ಟು ಮಂದಿ ಸಕ್ಕರೆ ಫ್ಯಾಕ್ಟ್ರಿ ಮಾಲಕರಿದ್ರಿ ಎಲ್ಲಾರು ಬರ್ಬೇಕು. ಇವರು ಅನ್ನೋದು ಏನಂತ ಇಲ್ಲ. ಏನ್ ನೀವೇನು ಬಿಡಕ್ ಕೊಡ್ತಾ ಇಲ್ಲ. ರೈತರು ಕೇಳ್ತಕ್ಕಂಥ ಒಂದು 200-300 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರ ಈ ವರ್ಷ. ಯಾಕೆ ಕೇಳತ್ತಾರಪ್ಪ ಅಂತಂದ್ರ ರೈತರು ಬೆಳ್ತಕ್ಕಂಥ ಬೆಳೆಗೆ ಏನ್ ನಾವು ರಾಸಾಯನಿಕ ಗೊಬ್ಬರ ಹಾಕ್ತಿವಿ, ಇನ್ನೊಂದು ಏನು ಕೊಡ್ತೀವಿ, ಅದೆಲ್ಲ ಹೆಚ್ಚಿಗೆ ಆಗ್ಯದ. 500 ರೂಪಾಯಿ 800 ರೂಪಾಯಿ ಇದ್ದ DAP ಇವತ್ತು 15-16 ಆಗ್ಯದ. ಗೊಂಜಾಳು 700-800 ರೂಪಾಯಿ 5 ಕಿಲೋ ಗೊಂಜಾಳ ಸಿಗ್ತಾ ಇತ್ತು. ಇವತ್ತು ಗೊಂಜಾಳ ರೇಟ್ 17-18 ರೂಪಾಯಿ 4 kg ಕೊಡ್ತಾ ಇದಾರೆ. ಮತ್ತೆ ನಾವು ರೈತರು ಕೇಳುವುದೇನು ಮಾಡ್ನು, ಬೆಳ್ತಕ್ಕಂಥ ಬೆಳೆಗೆ ಹೆಚ್ಚಿನ ಪ್ರಮಾಣ ತಗೋತೀರಿ. ಅದ್ರ ನಾವು ಬೆಳೆಯುವಂತ ಬೆಳೆಗೆ ಏನ್ ಕೊಡತ್ತಾರ? ಕಬ್ಬಿನ ರೇಟು ಇಷ್ಟ ಆಯ್ತು. ಗೊಂಜಾಳ ರೇಟ್ ಯಾವ ರೇಟ್ ಐತೆ? 27-28 ಇರುತ್ತೆ. ಇವತ್ತು 18-17 ರೂಪಾಯಿ ಬಂದಿಲ್ಲ. ಅದಕ್ಕೋಸ್ಕರ ನಾವು ಒಂದು ವಿನಂತಿಯನ್ನು ಮಾಡ್ತಾರೆ ಸರ್ಕಾರಕ್ಕೆ, ಪದೇ ವರ್ಷ ಈ ರೀತಿ ಪ್ರತಿಭಟನೆ ಮಾಡೋದು, ರೈತರಿಗೆ ಫ್ಯಾಕ್ಟ್ರಿ ಚಾಲೂ ಆಗೋ ಮುಂಚಿತವಾಗಿ ರೈತರು ಬಂದು ಹಾದಿ ಮ್ಯಾಗ ಕುತ್ಕೊಳ್ಳೋದು. ರೈತರನ್ನ ಸಾಮಾನ್ಯ ತಿಳ್ಕೊಬೇಡ್ರಿ. ಒಮ್ಮೆ ತಲೆ ಕೆಟ್ರೆ ಎಂತೆಂತ ಸರ್ಕಾರ ಹೋಗ್ಯಾವ. ನಿಮ್ಮ ಸರ್ಕಾರ ಏನು ಬಾದಲು ಹೋಗುದಿಲ್ಲ. ಸಿದ್ದರಾಮಯ್ಯನವರೇ ದಯವಿಟ್ಟು ನಿಮ್ಮ ಉಸ್ತುವಾರಿ ಮಂತ್ರಿಗೆ ಹೇಳಿ, ಏನ್ ಜಿಲ್ಲಾದಾಗ ಆಜುಬಾಜು 3 ಜಿಲ್ಲಾದಾಗ ಏನ್ದಾವ್ ನಿಮ್ಮ ಶಾಸಕರು ಜಾಸ್ತಿ ಇದಾರೋ, ನಿಮ್ಮ ಶಾಸಕರನ್ನ ಕಾರ್ಖಾನೆಗಳು ಬಾದಾವ್. ದಯವಿಟ್ಟು ಅವ್ರೆಲ್ಲರೂ ತುರ್ತು ಮೀಟಿಂಗ್ ಕರೆದ ಏನ್ ರೈತರ ಬೇಡಿಕೆ ಐತಿ ಆ ಬೇಡಿಕೆಗೆ ತಾವು ಸ್ಪಂದಿಸಿದೆ ಹೋದಲ್ಲೇ ಬರುವ ದಿನಮಾನಗಳಲ್ಲಿ ನಿಮ್ಮನ್ನ ಸದ್ಯಕ್ಕೆ ಗೆರ ಹಾಕಕ್ಕೆ ನಮ್ಮ ರೈತರು ಸಿದ್ಧರ ಅಂತ ಹೇಳಕ್ ಇಷ್ಟಪಡ್ತಾ ಇದ್ರಿ. ಸರ್, ಈಗ ಅದು 3 ಜಿಲ್ಲೆ ಒಳಗಡೆ ಏನು ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಈಗಾಗಲೇ ವೇದಿಕೆ ಮೇಲೆ ಕಾಂಗ್ರೆಸ್ಸಿನ ಶಾಸಕರು ಬಂದು ಒಂದು ಮಾತನ್ನು ಹೇಳಿ ಹೋದ್ರು, ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ ಅಂತ. ಇದೇ ಪರಮ ಪೂಜ್ಯರು ಏನು BJP ವಿರೋಧ ಪಕ್ಷದ ಶಾಸಕರಿದ್ದಾರೆ, BJP ಶಾಸಕರಿಗೆ ನಾವು ಏನು ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ, ಅದಕ್ಕೆ ತಾವು ಬದ್ಧರಾಗಿರ್ಬೇಕಂತ ನಿನ್ನೆ ಸಿದ್ದು ಸೌದಿ ಅವರಿಗೆ ಹೇಳಿದ್ರು. ಈಗ ಇರುವಂಥ ರಾಯಬಾಗ್ ಮತಕ್ಷೇತ್ರದ ಶಾಸಕರಾಗಿರುವಂಥ ದುರ್ಯೋಧನ ಐಹೊಳೆಗೂ ಹೇಳಿದ್ದಾರೆ. ಅವರು ಕಿಂಚಿತವಾಗಿ ಉತ್ತರ ಕೊಡಲ್ಲದೆ ಹಾಗೆ ಹೋಗಿದ್ದಾರೆ. ಆ BJP ವಿರೋಧ ಪಕ್ಷದ ಶಾಸಕರು R. ಅಶೋಕ್ ಆಗಿರ್ಬೋದು ಮತ್ತು ವಿಜೇಂದ್ರಗಾಗಿರ್ಬೋದು, ಅವ್ರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ. ನಾ ಎಲ್ಲಕ್ಕಿಂತ ಮೊದಲಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ನಾಡಿನ ಪರಮ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ತಾವು ಬಂದು ಬೆಂಬಲ ಕೊಟ್ಟು ಹೋಗ್ತಾ ಇದ್ರಲ್ಲ, ಈ ಬೆಂಬಲ ನಮಗೆ ಸಾಕಾಗುದಿಲ್ಲ. ನಿಮಗೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಮನಿ ಇಲ್ಲ, ಮಠ ಅಟ್ಟದಾವ ನಿಮಗೆ. ದಯವಿಟ್ಟು ನೀವು 24x ಇಲ್ಲಿ ರೈತರ ಜೊತೆ ಕುಟ್ಕೋಕೆ ನಿಮಗೆ ಏನಾಗ್ತೈತಿ? ನಾವು ರೈತರ ಕಾಣಿಕೆ ಕೊಟ್ಟಾಗ ನಿಮ್ಮ ಮಠ ಬೆಳೆದ ಹೌದಲ್ಲ? ನಾವು ರೈತರ ಕಾಣಿಕೆ ಕೊಟ್ಟಾಗ ನಿಮ್ಮ ಮಠ ಬೆಳೆದಾವ. ಅದಕ್ಕೋಸ್ಕರ ನೀವು ರೈತರೊಂದಿಗೆ 24 ತಾಸು ಕುಂಡ್ರಿ, ನೀವು ಇನ್ನಷ್ಟು ಕೂತ್ರ ನಮ್ಗೆ ಇನ್ನಷ್ಟು ಬಲ ಬರ್ತದ. ನೀವು ಬಂದು ಭಾಷಣ ಮಾಡಿ ನಿಮ್ಗೆ ಬೆಂಬಲದ ನಾ ಆಶೀರ್ವಾದ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ದಯವಿಟ್ಟು ಪರಮ ಪೂಜರು ಈ ವೇದಿಕೆ ಹಚ್ಚಿದ್ರೆ ನೀವು ನಮಗೆ ನ್ಯಾಯಯುತ ಬೆಲೆ ಸಿಗುತ್ತಕ ಇಲ್ಲಿರ್ಬೇಕಂತ ಹೇಳ್ತೀನಿ. ಅದೇ ರೀತಿ ಶಾಸಕರಿಗೆ ಏನು ಬಂದು ಹೊಂಟಾರಲ್ಲ, ಆ ಯಾವ ಶಾಸಕರು ಫ್ಯಾಕ್ಟ್ರಿಗಳು ಇಲ್ಲ, ಬೆಂಬಲ ಏನು ಕೊಡತ್ತಾರಲ್ಲ ಶಾಸಕರ. ನಿನ್ ಸಿದ್ದು ಸೌದಿ ಅವ್ರು ಬಂದ್ರು, MP ಗದ್ದಿಗೌಡರು ಅವ್ರು ಬಂದ್ರು, ಕಡಡಿ ಈರಣ್ಣ ಅವ್ರು ಬಂದ್ರು, ವಿಶ್ವನಾಥ್ ಪಾಟೀಲ್ ಬಂದ್ರು, ದುರ್ಯೋಧನ ಐಹೊಳೆ ಬಂದ್ರು, ಮಹೇಶ್ ತಮ್ಮಣ್ಣ ಅವ್ರು ಬಂದ್ರು. ಇವ್ರು ಯಾರು ಕಾರ್ಖಾನೆಗಳಿಲ್ಲ, ಕಾರ್ಖಾನೆ ಇದ್ದವ್ರು ಯಾರು ಬರ್ತಾ ಇಲ್ಲ. ಇವ್ರೇನು ಬೆಂಬಲ ಕೊಡ್ತಾ ಇದಾರಲ್ಲ, ಇವರು ಬೆಂಬಲ ಕೊಟ್ಟು ಈ ಸ್ಟೇಜ್ ಮೇಲೆ ಕುಂಡಿರ್ಬೇಕು. ಬರೋದು 4 ಮಾತಾಡೋದು 4 ಪೇಪರ್ದಾಗ ಬರ್ತದ, ಸೋಷಿಯಲ್ ಮೀಡಿಯಾ ಹೋಗ್ತದ ಅಂತ ಹೇಳಿ ಹೋದ್ರೆ ನಮಗೆ ನ್ಯಾಯ ಸಿಗುದಿಲ್ಲ. ನೀವು ರೈತರೊಂದಿಗೆ ನಿಮ್ಮ ಕ್ಷೇತ್ರದ ಜನನ ಇಲ್ದಾರ, ಅವ್ರ ಜೊತೆಗೆ ನೀವು ಭದ್ರ ಗಟ್ಟಿಯಾಗಿ ಕೂತ್ರ ಸರ್ಕಾರ ಇವತ್ತು ಆಲಿಸಿ ಮಾಡ್ತದ. ಅದನ್ನ ಇವ್ರು ಮಾಡ್ತಾ ಇಲ್ಲ. ಸರ್, ನಾನು ಕೇಳ್ತಾ ಇರೋದು ಕ್ವಶನ್ ಬೇರೆ, ನೀವು ಹೇಳ್ತಾ ಇರೋದು ಕ್ವಶನ್ ಕೇಳ್ರಿ. ನಾನೇನು ಹೇಳ್ತಾ ಇದ್ದೀನಿ, ಅಧಿವೇಶನ ಬರುವ ಸಂದರ್ಭದಲ್ಲಿ ಶಶಿಕಾಂತ್ ಗುರೂಜಿ ಅವರು 3 ಶಾಸಕರಿಗೆ, ಇಲ್ಲಿರುವಂಥ BJP ವಿರೋಧ ಶಾಸಕರು ಇರ್ಬೋದು, ಫ್ಯಾಕ್ಟ್ರಿ ಇರುವಂಥ ಶಾಸಕರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಅಧಿವೇಶನದಲ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ. ಲಕ್ಷಾಂತರ ಜನ ರೈತರು ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋರಿದ್ದೀವಿ. ಆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ತಾವು ಬೆಂಬಲನ ಕೊಡ್ತೀವಿ, ಬೆಂಬಲ ಕೊಡ್ತೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. 2ನೇ ಹಂತದ ಚಳವಳಿಗೆ ತಾವು ಅವ್ರ ಬೆಂಬಲನ
ಕೊಡ್ತೀವಿ, ಅದಕ್ಕೆ ಕಿಂಚಿತವಾಗಿ ಉತ್ತರ ಕೊಡಲ್ದೆ ಹಾಗೆ ಹೋಗಿದ್ದಾರೆ. ಮೀಡಿಯಾ ಅವ್ರ ಪ್ರಶ್ನೆ ಕೇಳಿದ್ರು ಅದಕ್ಕೆ ನಕಾರ ಮಾಡಿ ಅದಕ್ಕೆ ಬೈಟ್ ಕೊಡಲ್ದೆ ಹೋಗಿದ್ದಾರೆ. ಆ ಶಾಸಕರಿಗೆ ಏನು ಹೇಳಕ್ಕೆ ಇಚ್ಛೆ? ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಅದಾರ. ಅಕಸ್ಮಾತ್ ಇಲ್ಲಿ ಏನಾರ ಆ ಶಾಸಕ ಇಲ್ಲಿ ಬಹಿರಂಗ ನಾವು ಬೆಂಬಲ ಕೊಡ್ತೀನಿ ಮಾಡ್ತೀನಿ ನಿಮ್ ರೈತರೊಂದಿಗೆ ನಾ ಇರ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ರಾಜ್ಯಾಧ್ಯಕ್ಷ ಇರ್ತಾರೆ, ಪಕ್ಷದ ರಾಜ್ಯಾಧ್ಯಕ್ಷ ಯಾರು ಕೇಳಿ ಕೊಟ್ಟಪ್ಪ ಹೋಗಂಗ ನೀವು ಒಬ್ಬಕೊಂಡ್ರಂಗ ಅಂತೇಳಿ ಇವ್ರಿಗೆ ಹಿನ್ನಡೆ ಬರ್ತಾವ. ಆ ಒಂದು ಕಾರಣಕ್ಕೆ ಇವ್ರು ಬಹಿರಂಗ ಹೇಳ್ತಲ್ಲ. ನಿನ್ನ ಸಹಿತ ಕನ್ನಡಿಗರನ್ನ ಅವರಿಗೆ ವಿಶ್ವನಾಥ್ ಪಾಟೀಲ್ ಅವರಿಗೆ ಗದ್ದಿವಾಡಿಗೆ ಇದು ಕ್ವಶನ್ ಮಾಡಿದ್ರು. ಅವಾಗ ಅವ್ರು ಉತ್ತರ ಕೊಟ್ಟರು. ಏನಪ್ಪಾ ಅಂದ್ರೆ ಸಮರ್ಪಕ ಉತ್ತರ ಇಲ್ಲ ಯಾರಿಂದನು. ಹಾರಿಕೆ ಉತ್ತರ ನಾವು ಬೆಂಬಲ ಕೊಡ್ತೀವಿ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಇವ್ರದೇ ಆದಂತ ಒಂದು ವರಿಷ್ಠ ಇರ್ತಾರ, ಇವ್ರದೇ ಆದಂತ ರಾಜ್ಯಾಧ್ಯಕ್ಷ ಇರ್ತಾರ, ಇವ್ರ ಮ್ಯಾಗ ಒತ್ತಡ ಹಾಕ್ತಾರೆ ನೀವು ಯಾರು ಕೇಳಿ ಕೊಡ್ತೀರಿ ಅಂತೇಳಿ. ಸರ್ ರಾಜ್ಯಾಧ್ಯಕ್ಷರು